ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಮಾರ್ನಿಂಗ್ ವಚ್ಚುನ ಅಥ್ಲೆಟಿಕ್ಸ್ಗೆ ಡ್ರಾಪ್ ಮಾಡಿದ್ದೆ. ಸೊ ಇಲ್ಲೊಂದು ಸಲ ಬುದ್ಧ ತುಂಬ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ ಒಂದು ಸಣ್ಣ ಕ್ಲಿಪ್ ಕೂಡ ತೊಗೊಂಡೆ. ಸೊ ಅಷ್ಟರಲ್ಲಿ ವಚ್ಚು ಸುಸ್ತಾಗಿ ಬರ್ತಾ ಇದ್ಲು, ಕರ್ಕೊಂಡು ಮತ್ತೆ ಮನೆಗೆ ಬಂದೆ. ಇವತ್ತಿನ ಬ್ರೇಕ್ಫಾಸ್ಟ್ ನಿಮಗೆ ಐಡಿಯಾನೇ ಇರಲ್ಲ, ಅಷ್ಟೊಂದು ಸಿಂಪಲ್ ಬ್ರೇಕ್ಫಾಸ್ಟ್. ರೇಷನ್ ಅಕ್ಕಿ ಬರುತ್ತಲ್ಲ, ಅಂದರೆ ನಾನು ರೇಷನ್ ಅಕ್ಕಿ ಯೂಸ್ ಮಾಡಲ್ಲ, ಇದು ಹಂಸ ಅಕ್ಕಿ ಅಂತಾರಲ್ಲ, ಅದು ಗಂಗಾ ಅವ್ರಿಗೆ ತುಂಬಾ ಫೇವ್ರೆಟ್ ಬ್ರೇಕ್ಫಾಸ್ಟ್. ಟೊಮೊಟೊ ಬಾತು ಮತ್ತು ಅವರೆಕಾಳು ಹಾಕ್ಬಿಟ್ಟು ಮಾಡಿರೋದು, ಹಸಿ ಅವರೆಕಾಳು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಚಟ್ನಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಅದನ್ನು ರೆಸಿಪಿ ಏನು ಶೇರ್ ಮಾಡಿಲ್ಲ, ಯಾಕಂದರೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ. ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ, ಬಟ್ ತುಂಬ ಜನ ಲೈಕ್ ಮಾಡ್ತೀನಲ್ಲ ಅಷ್ಟೇ, ಅದಕ್ಕೆ ನಾನೇನು ರೆಸಿಪಿ ಶೇರ್ ಮಾಡಿಲ್ಲ. ಬಟ್ ಅವಾಗವಾಗ ಮಾಡ್ತಿರ್ತೀನಿ, ಬೇಕು ಅಂತಂದರೆ ನಿಮಗೆ ಕಮೆಂಟ್ ಮಾಡಿ, ನಾನು ರೆಸಿಪಿ ಶೇರ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಬ್ರೇಕ್ಫಾಸ್ಟೆಲ್ಲ ಆದಮೇಲೆ. ಇವಾಗ ಹಾಲಿಡೇಸ್ ಅಲ್ವಾ, ಸೊ ವಚ್ಚುಗೂ ಟೈಮ್ ಪಾಸ್ ಆಗಲಿ ಅಂತ ಅಂದ್ಬಿಟ್ಟು ಮಾರ್ನಿಂಗಿಂದ ಅಥ್ಲೆಟಿಕ್ಸ್ಗೆ ಹೋಗಿ ಬಂದ ಆಗಿಂದ ಟೈಮ್ ಪಾಸ್ ಮಾಡಿ ಟಿ ವಿ ನೋಡಿ ನೋಡಿ ಬೋರ್ ಆಗಿತ್ತು ಅವಳಿಗೆ. ಜಾಮೂನ್ ಬೇಕು ಅಂದ್ಲು. ಸೊ ನಾನು ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಬುಕ್ ಮಾಡಿದೆ ಇವಾಗ ತಾನೆ, ಜಸ್ಟ್ 9 ಮಿನಿಟ್ಸ್, ಇಲ್ಲ ಅಂದರೆ ಜಾಸ್ತಿ ಅಂತಂದರೆ 10 ಮಿನಿಟ್ಸ್ ಅಷ್ಟರಲ್ಲಿ ತಂದುಕೊಡ್ತಾರೆ. ತುಂಬ ಬೇಗ ತಂದುಕೊಡ್ತಾರೆ. ನನಗೆ ಝೆಪ್ಟೋ ಅದಕ್ಕಿಂತ ಬ್ಲಿಂಕಿಟ್ಗಿಂತನೂ ಇದು ತುಂಬ ಬೇಗ ತಂದುಕೊಡ್ತಾರೆ ಅಂತ ನನಗೆ ಇಷ್ಟ. ಬಟ್ ಆಲ್ರೆಡಿ ನಾನು ಫ್ಲಿಪ್ಕಾರ್ಟ್ ಜಾಸ್ತಿ ಯೂಸ್ ಮಾಡ್ತೀನಲ್ಲ, ಅದಕ್ಕೋಸ್ಕರ ಫ್ಲಿಪ್ಕಾರ್ಟಲ್ಲೇ ತರಿಸ್ಕೊಂಡೆ. 9 ಮಿನಿಟ್ಸಲ್ಲಿ ತಂದುಕೊಟ್ರು. ಮುಂಚೆ ಎಲ್ಲ ಪ್ರಾಡಕ್ಟ್ಸ್ ಏನೇನಿದೆ ಅಂತ ಅವ್ರು ಕೌಂಟ್ ಮಾಡಿ ಕೊಡ್ತಿರ್ಲಿಲ್ಲ, ಇವಾಗೆಲ್ಲ ಕೌಂಟ್ ಮಾಡಿ ಕೊಡ್ತಾರೆ. ಏನು ಅವಾಗೆಲ್ಲ ಮಿಸ್ ಆಗಿರೋದು ಏನಾದರೂ ಕಂಪ್ಲೇಂಟ್ ಆಗಿತ್ತೇನೋ, ಅದರಿಂದ ಒಳ್ಳೆಯದು ಅಂತ ನನಗೂ ಕೂಡ ಅನ್ನಿಸ್ತು. ನೆಕ್ಸ್ಟ್ ಜಾಮೂನ್ ಬೇಕು ಅಂದ್ಲಲ್ಲ, ಸರಿ ವಚ್ಚು ನೀನೇ ಕಳಿಸು, ಯಾವ ಥರ ಬರುತ್ತೋ ಅದೇ ಥರ ಮಾಡೋಣ ಅಂತ ಅಂದ್ಬಿಟ್ಟು ನಾನೇನು ಅದನ್ನು ಟಚ್ ಕೂಡ ಮಾಡಿಲ್ಲ, ಜಸ್ಟ್ ಫ್ರೈ ಮಾಡಿ ಪಾಕ ಮಾಡಿಬಿಟ್ಟು ಜಾಮೂನ್ನ ಹಾಕಿದ್ದೆ ಅಷ್ಟೇ. ಸೊ ಅವ್ರಿಗೂ ಕೂಡ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡಿದ್ದೀನಿ, ನಾನೇ ಮಾಡಿದ್ದು ಅಂತ ವಚ್ಚು ಎಷ್ಟೊಂದು ಸತಿ ಹೇಳ್ತಾನೆ ಇದ್ಲು. ಸೊ ಅದಕ್ಕೆ ಅವಳಿಗೂ ಖುಷಿ ಆಗಲಿ. ಅದು ಪರ್ಫೆಕ್ಟಾಗಿ ಬರುತ್ತೋ ಇಲ್ವೋ ಅದು ಬೇರೆ ಸೆಕೆಂಡ್ರಿ, ಅವಳು ಟ್ರೈ ಮಾಡಿದ್ಲಲ್ಲ ಅದು ಒಂಥರ ಖುಷಿ. ಬಟ್ ನಾನು ಮಾಡಿದೆ ಅಂತ ಅವರಪ್ಪ ಹೇಳಿದ್ದು, ಅವರಪ್ಪನಿಗೆ ಹೇಳ್ತಿದ್ಲು, ನಾನು ಮಾಡಿದ್ದು ಪಾಪ ಎಲ್ಲ ಮಾಡಿದ್ದು ನಾನು ಅಂತ. ಅದು ಒಂಥರ ಅವ್ರಿಗೂ ಕೂಡ ಹ್ಯಾಪಿನೆಸ್ಸು. ಬಟ್ ಉಂಡೆ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತು, ಅದು ಅಂದರೆ ಡ್ರೈ ಆದರೆ ಅಷ್ಟೊಂದು ಕ್ರ್ಯಾಕ್ ಥರ ಬರುತ್ತೆ. ಬಟ್ ಕ್ರ್ಯಾಕೇ ಆಯಿತು ಹೇಳಬೇಕು ಅಂತಂದರೆ ಅಂದ್ಬಿಟ್ಟು ನಾನು ಕೂಡ ಮಾಡಿದೆ, ಇರಲಿ ಅಂತ ಅಂದ್ಬಿಟ್ಟು. ಕೆಲವೊಂದು ಕ್ರ್ಯಾಕ್ ಆದವು, ಕೆಲವೊಂದು ಚೆನ್ನಾಗಿ ಬಂದವು. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಟ್ರೈ ಮಾಡಿದಾಗ ಅವ್ರಿಗೆ ಒಂಥರ ಏನಂತಾರೆ ಖುಷಿ ಅವ್ರಿಗೆ. ಸೊ ಹೆಂಗಾದರೂ ಬರಲಿ, ಹೆಂಗಿದ್ರೇನು, ಕ್ರ್ಯಾಕ್ ಇದ್ರೂ ತಿನ್ಬೋದು, ರೌಂಡಿಗಿದ್ರೂ ತಿನ್ಬೋದು. ಸೊ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಆವಾಗಲೇ ಹೇಳಿದ್ನಲ್ಲ, ಆಯಿಲ್ ಕೂಡ ನಾನು ಯೂಸ್ ಮಾಡೋದು ಬಂದುಬಿಟ್ಟು ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತೀನಿ. ಅದರಿಂದ ನಾನು ಗೋಲ್ಡ್ ವಿನ್ನರ್ 1 ಲೀಟರ್ ತರಿಸಿದ್ದೆ. ಆಮೇಲೆ ಲಿಕ್ವಿಡ್ ಬೇಕಾಗಿತ್ತು ಬಟ್ಟೆ ವಾಶ್ ಮಾಡೋದಕ್ಕೆ, ಅದು ಒಂದು ಹಾರ್ಪಿಕ್, ಆ ಥರ ಹಾರ್ಪಿಕ್ ಮತ್ತು ಫ್ಲೋರ್ ಕ್ಲೀನರ್ದು ಕಾಂಬೋಲಿತ್ತು. ಸೊ ಅದನ್ನು ಕೂಡ ಮಾಡಿದೆ. ನಾವು ನಾರ್ಮಲ್ ಆಗಿ ಬಾತ್ರೂಮ್ನ ವಾಶ್ ಮಾಡೋ ಬದಲು ಈ ಥರ ಫ್ಲೋರ್ ಕ್ಲೀನರ್ ಬರುತ್ತಲ್ಲ, ಟಾಯ್ಲೆಟ್ ಕ್ಲೀನರ್ ಅಂತ ಕೆಳಗಡೆ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ 1 ವೀಕ್ ಒಂದ್ಸತಿ ಮಾಡಿಕೊಂಡ್ರೆ ಬಾತ್ರೂಮ್ ಅಂತೂ ತುಂಬಾ ನೀಟಾಗಿರುತ್ತೆ. ನಂಗೆ ತುಂಬಾ ಇಷ್ಟ. ಅದು ಸಿಂಕ್ ಕೂಡ ಕ್ಲೀನ್ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ನಮ್ಗೆ ಎಷ್ಟು ಈಸಿ ಆಗಿಬಿಟ್ಟಿದೆ ಲೈಫು ಅಂತಂದರೆ, ಎಷ್ಟು ಏನು ಬೇಕು ಅಂತಂದ್ರೂ 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಬರುವಂಥ ಎಷ್ಟು ಅಂದರೆ ಹೇಳ್ಬೇಕು ಅಂದರೆ 5 ಮಿನಿಟ್ಸ್ 10 ಮಿನಿಟ್ಸ್ ಅಷ್ಟು ಬೇಗ ನಮಗೆ ಕಣ್ಮುಂದೆ ಬಂದಿರುತ್ತೆ ಆ ವಸ್ತುನ. ದುಡ್ಡಿರ್ಬೇಕಷ್ಟೇ ಈಗಿನ ಪ್ರಪಂಚದಲ್ಲಿ ಹೇಳ್ತಾ ಇರೋದು. ಸೊ ಕೆಲವೊಂದು ಸತಿ ಬೇಡ ಅಂತ ಅನ್ಸುತ್ತೆ, ಕೆಲವೊಂದು ಸತಿ ಓಕೆ ಅರ್ಜೆಂಟ್ ಇದ್ದಾಗ ಬೇಕು ಅಂತ ಅನ್ಸುತ್ತೆ. ಯಾಕಂದರೆ ನಾವು ಕೆಳಗಡೆ ಹೋಗಿ ಇಳಿದು ಅದನ್ನು ಕಷ್ಟಪಟ್ಟು ತರೋದನ್ನೇ ನಾವು ಮರ್ತೋಗ್ತಾ ಇದ್ದೀವಿ. ಈಸಿಯಾಗಿ ಸಿಗ್ತಾ ಇದೆ ಅಲ್ವಾ, ಅದ್ರ ಬೆಲೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಸರ್ತಿ ನನಗೂ ಕೂಡ ಕೆಲವೊಂದು ಸತಿ, ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ, ಕೆಲವೊಂದು ಸತಿ ನನಗೂ ಕೂಡ ಹಂಗೆ ಅನ್ನಿಸ್ತಾ ಇರುತ್ತೆ. ಸೊ ನಾವು ಆಚೆ ಹೋಗಿ ಅಂಗಡಿಲಿ ನೋಡಿ ನಮ್ಗೆ ಯಾವ್ದು ಚೆನ್ನಾಗಿದೆ, ಎಲ್ಲ ನಮ್ಮ ಬಜೆಟಲ್ಲಿ ಯಾವುದಿದೆ ಅದನ್ನು ಬಜೆಟಲ್ಲಿ ನೋಡೋದನ್ನ ಆನ್ಲೈನಲ್ಲೇ ನೋಡ್ಬೋದು. ಬಟ್ ಹೋಗಿ ನೋಡಿ ತೊಗೊಂಡು ಬರೋದು ಅದೊಂಥರ ನಮಗೊಂಥರ ಬಾಡಿಗೂ ಕೂಡ ವ್ಯಾಯಾಮ ಆದಂಗೆ ಆಗ್ತಿತ್ತು. ಬಟ್ ಇವಾಗ ಏನೂ ಇಲ್ಲ, ಮನೆ ಬಾಗಿಲಿಗೆ ಬರುತ್ತೆ 5-10 ಮಿನಿಟ್ಸಲ್ಲಿ ಅಂಥ ಕಾಲ ಬಂದಿದೆ. ಸೊ ಕೆಲವೊಂದು ಸತಿ ಒಳ್ಳೇದು ಅನಿಸುತ್ತೆ, ಕೆಲವೊಂದು ಸತಿ ಬೇಡ ಇತ್ತು ಅನಿಸುತ್ತೆ. ಸೊ ನಿಮ್ಮ ಒಪಿನಿಯನ್ನ ತಿಳಿಸಿ. ನೆಕ್ಸ್ಟ್ ವಚ್ಚು ಎಲ್ಲ ರೌಂಡ್ ಮಾಡಿದ್ಲಲ್ಲ, ಅದನ್ನು ಆಯಿಲ್ ಕಾದಾದ್ಮೇಲೆ ಒಂದೊಂದನ್ನೇ ಸೇರಿಸ್ಬಿಡ್ತಾ ಇದ್ದೀನಿ. ಯಾಕಂದರೆ 2-3 ಒಟ್ಟಿಗೆ ಹಾಕಿದ್ರೆ ಅದು ಅಂಟ್ಕೊಳ್ಳುತ್ತೆ.
ಕೆಲವೊಂದ್ಸತಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದೊಂದೇ ಹಾಕ್ಬೇಕು. ಆಯಿಲ್ ಜಾಸ್ತಿ ಕೂಡ ಫ್ರೈ ಅಂದ್ರೆ ಕಾದಿರಬಾರ್ದು, ಮೀಡಿಯಮ್ ಆಗಿ ಕಾದಿದ್ರೆ ಸಾಕಾಗುತ್ತೆ. ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನನಗೆ MTR ಬೇಕಾಗಿತ್ತು. MTR ಒಂದು ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದೇನಾಗಿತ್ತು ಅಂದ್ರೆ ಉಪ್ಪು ತರ ಫೀಲ್ ಆಯ್ತು. ಇನ್ನೇನ್ ಮಾಡೋಕ್ಕಾಗಲ್ಲ, ಶುಗರ್ ಪಾಕ ಹಾಕಿರ್ತೀವಲ್ಲ, ಖಾಲಿ ಮಾಡಿದ್ವಿ. ಒಂದು 2-3 ಅಂತೂ ವೇಸ್ಟ್ ಆಯ್ತು ಅಷ್ಟೇ. ಯಾಕಂದ್ರೆ ಮನೆಯಲ್ಲೇ ಇರ್ಲಿಲ್ಲ, ಬರೀ ಆಚೆ ಹೋಗೋದು ಆಚೆ ತಿನ್ನೋದು ಅದೇ ಆಗಿತ್ತು ನಮ್ದು. ಇವಾಗ 10 days ಹೆಂಗ್ ಕಳೀತು ಅಂತಾನೆ ಗೊತ್ತಿಲ್ಲ. ಅಷ್ಟು ನಾನು ಕೂಡ ಇರ್ಲಿ ಅಂತ ಅನ್ಬೋದು, ಮನೆಯಲ್ಲೇ ಇರ್ತಾಳ, ಮತ್ತೆ ವಿಡಿಯೋಸ್ ಮಾಡೋದು ನಾನೇ ಎಡಿಟ್ ಮಾಡಿದ್ರೆ ಒಂದು 4 hours ಅದಕ್ಕೆ ಹೋಗ್ಬಿಡುತ್ತೆ. ಆದ್ರಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅವಳ ಜೊತೆ ಅಂತ ಅನ್ಬಿಟ್ಟು ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿರ್ಲಿಲ್ಲ ಅಷ್ಟೇ. ಸೊ ಇಷ್ಟರಲ್ಲಿ 2 ಗ್ಲಾಸ್ ಶುಗರ್ ಹಾಕೊಂಡೆ. ಯಾಕಂದ್ರೆ ಡ್ರೈ ಜಾಮೂನ್ ತರ ಮಾಡೋಣ ಅಂತ. ವಚ್ಚುಗಷ್ಟು ಶುಗರ್, ಯಾಕಂದ್ರೆ ಅಥ್ಲೆಟಿಕ್ಸ್ ಅಲ್ಲಿ ಇದ್ರೆ ತಿನ್ಲೇಬಾರ್ದು, ಯಾಕೋ ಕ್ರೇವಿಂಗ್ಸ್ ಆಯ್ತಲ್ಲ ಅಂತ ಅನ್ಬಿಟ್ಟು ಮಾಡಿದೆ ಅಷ್ಟೇ. 2 ಗ್ಲಾಸ್ ಶುಗರ್ಗೆ 1.5 ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡು ಚೆನ್ನಾಗಿ ಪಾಕ ಮಾಡ್ಕೊಂಡಿದ್ದೆ. ನೋಡ್ಬೋದು, ಇದು ಕೂಡ ಚೆನ್ನಾಗಿ ಕ್ರಾಕ್ ಆಗಿದೆ. ಅಂದ್ರೆ ಅಷ್ಟೊಂದು ರೌಂಡ್ ಏನ್ ಬರ್ಲಿಲ್ಲ, ಇರ್ಲಿ ಅಂತ ಅನ್ಬಿಟ್ಟು ಬಿಟ್ವಿ. ಹೆಂಗಿದ್ರು ತಿನ್ನೋದೇ ಅಲ್ವಾ ಅಂತ. ಲಾಸ್ಟ್ ಅಲ್ಲಿ ಇದಕ್ಕೆ ಒಂದು ಏಲಕ್ಕಿನ ಹಾಕ್ಬಿಟ್ಟಿದೀನಿ. ಏಲಕ್ಕಿ ಬರುತ್ತಲ್ಲ ಅದನ್ನ, ಜಜ್ಜೇನು ಹಾಕಿಲ್ಲ, ಸುಮ್ನೆ ಅದೇ ಬಿಡಿಸ್ಬಿಟ್ಟು ಹಾಕ್ತೆ. ನೋಡ್ಬೋದು ಇಷ್ಟರಲ್ಲಿ ಗೋಲ್ಡನ್ ಬ್ರೌನ್ ಕೂಡ ಆಯ್ತು. ಇದನ್ನ ಈ ತರ ಅಗಲ ಇರುವಂತ ಒಂದು ಪಾತ್ರೆಯಲ್ಲಿ ಹಾಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ, ಇಕ್ಕಟ್ಟಾಗಲ್ಲ ಅನ್ನೋ ರೀಸನ್ ಇಂದ ನಾನು ಈ ತರ ಪಾತ್ರೆನ ಚೂಸ್ ಮಾಡಿದ್ದೀನಿ. ಬಟ್ ನೋಡೋದಿಕ್ಕೆ ರೌಂಡ್ ಬಂದ್ರೆ ಚೆನ್ನಾಗಿರುತ್ತೆ ನೋಡೋದಿಕ್ಕೆ. ಬಟ್ ಕ್ರ್ಯಾಕ್ ತರ ಆಯ್ತು. ಬಟ್ ಸೆಕೆಂಡ್ ಟ್ರಿಪ್ ಮಾಡಿದಾಗ ಈ ತರ ರೌಂಡ್ ಚೆನ್ನಾಗಿ ಬಂತು. ಈಗ ಇನ್ನೇನು ಪಾಕ ಮಾಡ್ಕೊಂಡಿದ್ದೀನಲ್ಲ, ಇದ್ರಲ್ಲೇ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಅದ್ರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಪಾಕನ ಇದಕ್ಕೆ ಹಾಕ್ತಾ ಇದ್ದೀನಿ. ಎತ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ, ಅದಕ್ಕೆ ನೆನೆಯೋದಕ್ಕೂ ಪ್ಲೇಸ್ ಕೂಡ ಆಗುತ್ತೆ. ಅದಾದ್ಮೇಲೆ ಅಷ್ಟೇ, ಜಾಮೂನ್ ಕತೆ ಮುಗೀತು. ನೆಕ್ಸ್ಟ್ ಡೇ ಇದು ಆಯುಧ ಪೂಜೆ ದಿನ. ಆ ಪೂಜೆ ಎಲ್ಲ ಮಾಡಿ ಅದನ್ನೇನು ನಾನು ಶೇರ್ ಮಾಡಕ್ ಹೋಗಿಲ್ಲ. ಪೂಜೆ ಎಲ್ಲ ಮುಗಿಸಿ ಎಲ್ಲಾದ್ರೂ ಹೋಗೋಣ ಅಂತ ವಚ್ಚು ಕೇಳ್ತಾ ಇದ್ಲು. ಅದಕ್ಕೆ ತುಂಬಾ ದಿವಸದಿಂದ ಕೇಳ್ತಾ ಇದ್ದು, ಫನ್ ವರ್ಲ್ಡ್ ಹೋಗೋಣ ಅಂತ ಅನ್ಬಿಟ್ಟು. ಫನ್ ವರ್ಲ್ಡ್ ನಮ್ಗೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಹೋಗ್ಲಿಲ್ಲ ನಾವು. ಅಷ್ಟೊಂದೇನು ವರ್ತ್ ಅಂತ ಅನ್ಸ್ಲಿಲ್ಲ. ಸರಿ, ಸ್ನೋ ಲ್ಯಾಂಡ್ ಯಾವಾಗ್ಲೂ ಅನ್ಕೊಂತಾನೆ ಇದ್ವಿ ಹೋಗ್ಬೇಕು ಅಂತ, ಎಷ್ಟು ದಿನದಿಂದ ಅಂದ್ರೆ ಒಂದು 2-3 years ಇಂದ. ಬಟ್ ಅದಕ್ಕೆ ಇವಾಗ ಟೈಮ್ ಕೂಡ ಬಂತು. ಇದರ ಪ್ರೈಸ್ ಬಂದ್ಬಿಟ್ಟು ಒಬ್ಬರಿಗೆ 1300 rupees. ಅದರಲ್ಲಿ 2 ಇನ್ಕ್ಲೂಡ್ ಇರುತ್ತೆ, 2 ಗೇಮ್ಸ್. ಒಂದು ಮಾತ್ರ ಅನ್ಲಿಮಿಟೆಡ್, ಅದೇ ಸ್ನೋ ಅಲ್ಲಿ ಆಡೋದು ಮಾತ್ರ 45 to 1 hour ಇರುತ್ತೆ. ನೆಕ್ಸ್ಟ್ 2 ಆಟ ಬಂದ್ಬಿಟ್ಟು 2 ಗೇಮ್ಸ್, ಅಂದ್ರೆ ಒಂದೇ ಗೇಮ್ ಇರಲ್ಲ, ತುಂಬಾನೇ ಇರುತ್ತೆ ಅಲ್ಲಿ ಆಕ್ಟಿವಿಟೀಸ್. ಅದರಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಅದನ್ನ ಮಾಡ್ಬೇಕು ಅಂದ್ರೆ ಎಕ್ಸ್ಟ್ರಾ 300 rupees, ಇಲ್ಲ ಅಂತಂದ್ರೆ 750. ಸೊ ಇಲ್ಲಿ ಕಾಸ್ಟ್ಯೂಮು ಎಲ್ಲ ಅವರೇ ಕೊಡ್ತಾರೆ. ನೀವೇನಾದ್ರೂ ಬರಬೇಕು ಅಂತ ನೀವೇನಾದ್ರೂ ಪ್ಲಾನ್ ಮಾಡಿದ್ರೆ ಸಾಕ್ಸ್ ಮಾತ್ರ ಒಂದನ್ನ ತಗೊಂಡ್ ಬನ್ನಿ. ಅಕಸ್ಮಾತ್ ತಂದಿಲ್ಲ ಅಂದ್ರೂ ನೋ ಪ್ರಾಬ್ಲಮ್. ಇಲ್ಲಿ 50 rupeesಗೆ ಒಂದು ಸಾಕ್ಸ್ ಸಿಗುತ್ತೆ. ಸೊ ಎಲ್ಲರೂ ದೊಡ್ಡವ್ರದ್ದು ಚಿಕ್ಕವ್ರದ್ದು ಎಲ್ಲಾನು ಕೂಡ ಅಷ್ಟೇ 50 rupees. ಅದನ್ನ ಬೈ ಮಾಡ್ಬೋದು. ಇಲ್ಲ ನಮ್ಗೆ ಬೇಡ ಅಂತಂದ್ರೆ ನೀವು ಸಾಕ್ಸ್ ತಂದ್ರೆ ಆಯ್ತು. ಕಾಸ್ಟ್ಯೂಮ್ ಎಲ್ಲ ಅವರೇ ಕೊಡ್ತಾರೆ, ಇನ್ಕ್ಲೂಡಿಂಗ್ ಅದೆಲ್ಲ. ಸೊ ಬಂದಿದ ತಕ್ಷಣ ಫಸ್ಟ್ ಟೈಮ್ ಇಷ್ಟು ಸ್ನೋನ ನೋಡ್ತಿರೋದು. ತುಂಬಾ ದಿವಸದಿಂದ ಆಸೆ ಪಡ್ತಾ ಇದ್ವಿ ಹೋಗೋಣ ಅಂತ ಅನ್ಬಿಟ್ಟು. ಫೈನಲಿ ದಸರಾ ಹಬ್ಬಕ್ಕೆ ಕೂಡ್ ಬಂತು ಅಂತಾನೆ ಹೇಳ್ಬೋದು. ಸೊ ಬಂದ್ವಿ. ಈ ತರ ಒಂದು ರೂಮ್ ತರ ಇರುತ್ತೆ. ಸೊ ಅದ್ರಲ್ಲೆಲ್ಲ ಸ್ನೋ ಇರುತ್ತೆ. ಸೊ ನೋಡ್ತಿರ್ಬೋದು. ನನ್ನ ವಿಡಿಯೋಸ್ ಅಲ್ಲೆಲ್ಲ ನೋಡಿದಾಗೆಲ್ಲ ಎಷ್ಟೊಂದು ಎಕ್ಸೈಟ್ ಆಗಿದೆ. ಬಟ್ ಅಷ್ಟೊಂದೇನು ಎಕ್ಸೈಟ್ಮೆಂಟ್ ಇಲ್ಲ ಅಂತ ಅನಿಸ್ತು. ಬಟ್ ಓಕೆ, ಒನ್ ಟೈಮ್ ಬಂದು ಚೆನ್ನಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು ಅಂತ. ತುಂಬಾ ಜಾಸ್ತಿ ಜನ ಬಂದಾಗ ತುಂಬಾ ಚೆನ್ನಾಗಿರ್ಬೋದು. ಮಕ್ಕಳು ಎಲ್ಲಾನು ಕೂಡ ಆಟ ಆಡ್ತಾ ಇದ್ರಪ್ಪ ಸ್ನೋ ಅಲ್ಲಿ. ಒಂದು ಸತಿ ಸ್ನೋ ಮುಟ್ಟಿದೆ, ಅಷ್ಟು ಐಸ್ ತರ ಆಗೋಯ್ತು ಕೈಯೆಲ್ಲ. ಅಂದ್ರೆ ಅದು ಐಸೇ, ನಮ್ಮ ಕೈಯೆಲ್ಲ ಏನೋ ಒಂಥರ ಏನು ಗೊತ್ತೇ ಆಗ್ತಿಲ್ವೇನೋ ಅನ್ನೋ ತರ ಫೀಲ್ ಆಯ್ತು. ವಚ್ಚು ನೋಡ್ಬೋದು, ಅಲ್ಲಿ ಹೋಗಿ ಬಂದ್ಲಲ್ಲ, ಅದು ಮಾಡ್ಬಿಟ್ಟು ಒಂದು ಸ್ವಲ್ಪ ಹೀಟ್ ತರ, ನಿಮ್ಗೆ ಜಾಸ್ತಿ ಚಳಿ ಆಯ್ತು ಅಂದ್ರೆ ಅದ್ರ ಒಳಗಡೆ ಹೋಗಿ ಬಂದ್ರೆ ಸ್ವಲ್ಪ ಹೀಟ್ ತರ ಆಗುತ್ತೆ, ಬಿಸಿ ಆಗುತ್ತೆ. ಇದು ಬಂದ್ಬಿಟ್ಟು ಗ್ಲಾಸ್ ಬ್ರಿಡ್ಜ್ ತರ ಮಾಡಿದ್ರು. ಇದ್ರ ಮೇಲೆ ಹತ್ತಿದ ತಕ್ಷಣ ಯಪ್ಪ ಬೀಳೋದೊಂದೇ ಬಾಕಿ, ಅಷ್ಟು ಜಾರ್ತಾ ಇತ್ತು. ನಂಗೆ ಗೊತ್ತೇ ಇಲ್ಲ ಐಸಲ್ಲಿ ಈ ತರ ಜಾರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನಿಧಾನಕ್ಕೆ ಹೋದ್ವಿ. ನೋಡ್ಬೋದು ಇಷ್ಟೇ ವ್ಯೂ. ಇಷ್ಟರಲ್ಲೇ ಅಷ್ಟು ಜನನ ಕೂಡ ಹಾಕ್ಬಿಟ್ಟಿರ್ತಾರೆ. ಸೊ ಒಂದೇ ಒಂದು ಆಕ್ಟಿವಿಟಿ ಇದೆ, 2 ತರ. ಮಲ್ಕೊಂಡೊಂದು ಈ ತರ ಟೈರ್ ಮೇಲೆ ಕುತ್ಕೊಂಡೊಂದು ಆಕ್ಟಿವಿಟಿ ಇದೆ. ಅದಕ್ಕೆ ಅವ್ರ ಅಪ್ಪ ತಗೊಂಡ್ ಬಂದಿದ್ರು ವಚ್ಚುಗೆ. ಸೊ ಆಡ್ತೀಯಾ ಅಂತ ಅಂದ್ಬಿಟ್ಟು ಈ ತರ ಮಲ್ಕೊಳ್ಳೋದು ಒಂದು.
ನೆಕ್ಸ್ಟ್ ಇಲ್ಲಿ ಈ ಥರ ಟೈರ್ ಒಂದು ಅಷ್ಟು, ಅದನ್ನೇನು ಅಂದರೆ ನಾವೇ ಹೋಗಿ ತೊಗೊಂಡು ಬರಬೇಕು, ಅದೊಂದು ದಿನಸೆ ನಡೆಯೋಕ್ಕಾಗಲ್ಲ ಆ ಸ್ನೋ ಅಲ್ಲಿ. ಚೆನ್ನಾಗಿದೆ ಅಂತ ಅನ್ನಿಸ್ತು, ಬಟ್ ನಮಗೇನು ಸೆಕೆಂಡ್ ಟೈಮ್ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ಅದು ಒಂದಷ್ಟೇ, ಒನ್ ಟೈಮ್ ಮಾತ್ರ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ನನಗೆ 1300 ರೂಪೀಸ್ ಒನ್ ಪರ್ಸನ್ಗೆ ಅಂತಂದರೆ ಕಾಸ್ಟ್ಲಿ ಆಯಿತು ಅಂತ ಅನಿಸ್ತು, ಅದು ವರ್ತಲ್ಲ ಅಂತ ಕೂಡ ಅನಿಸ್ತು. ನೀವು ಯಾರಾದರೂ ಹೋಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವ ಅಂತ. ಬಟ್ ನನ್ನ ಒಪಿನಿಯನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾವು ಕೂಡ ಆಡಿದ್ವಿ ಇದನ್ನ, ಚೆನ್ನಾಗಿತ್ತು ಒಂಥರ. ನಾವು ಎಲ್ಲೇ ಹೋದ್ರೂ ಅಷ್ಟೇ, ಏನೇ ಆ್ಯಕ್ಟಿವಿಟಿ ಇದ್ರೂ ನಾವು ಅದನ್ನು ಬಿಡೋ ಚಾನ್ಸೇ ಇಲ್ಲ. ಆಲ್ಮೋಸ್ಟ್ 3 ಜನನೂ ಅಷ್ಟೇ, ನಾವು ಬಿಡೋದೇ ಇಲ್ಲ. ಪ್ರತಿಯೊಂದು ಆ್ಯಕ್ಟಿವಿಟಿನೂ ಅದನ್ನು ಅಟ್ಲೀಸ್ಟ್ ಟ್ರೈ ಆದರೂ ಮಾಡ್ತೀವಿ, ಬಿಡಲ್ಲ. ಇದು ಚೆನ್ನಾಗಿತ್ತು. ಇದಕ್ಕಿಂತ ವಚ್ಚುಗೆ ಈ ಕಡೆದು ಆಡಿದ್ಲು ಮಲ್ಕೊಳ್ಳೋದು ಜಾರೋದು ಅಂತ, ಬಟ್ ಅದಕ್ಕಿಂತ ಇದೇ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು 2 ಸತಿ ಆಡಿದ್ಲು ಇದನ್ನ. ಆ ಟೈರ್ ಎತ್ಕೊಂಡು ಹೋಗೋದು ಅವಳಿಗೆ ಅಷ್ಟು ಹಿಂಸೆ ಆಗ್ತಿತ್ತು. ಆಮೇಲೆ ವಚ್ಚುಗೆ ಏನಾಯ್ತು ಅಂದ್ರೆ ಶೂ ಅಲ್ಲಿ ಸ್ವಲ್ಪ ಸ್ನೋ ಹೋಗ್ಬಿಟ್ಟಿತ್ತ, ಅದು ಒಂದ್ ಸ್ವಲ್ಪ ಉರಿ ತರ ಆಗ್ತಿತ್ತು. ಇವ್ರ ಅಪ್ಪನಿಗೂ ಇವಳಿಗೂ ಬರೀ ಸೇಮ್ ಪ್ರಾಬ್ಲಮ್ ಆಗಿತ್ತು. ಅದು ಅಷ್ಟೊಂದು ಅವ್ರಿಗೆ ಅನ್ಕಂಫರ್ಟ್ ತರ ಫೀಲ್ ಆಗ್ತಿತ್ತು, ಕಂಫರ್ಟ್ ಆಗ್ಲಿಲ್ಲ. ಸೊ ನೋಡ್ತಿರ್ಬೋದು, ಇಷ್ಟೇ ಒಂದು 2 ಸೆಕೆಂಡ್ಸ್, ಒಂದು 15 ಸೆಕೆಂಡ್ಸ್ ಇಟ್ಕೋಬೋದು, ಅಷ್ಟು ಇರುತ್ತೆ. ಸೊ ಇನ್ನೊಂದ್ಸತಿ ಕೂಡ ಹೋಗಿ ಬಂದ್ಲು, ಚೆನ್ನಾಗಿತ್ತು ಇದು ಅಂತನ್ಬಿಟ್ಟು. ಇದು ಒಂದು ಆಕ್ಟಿವಿಟಿ ಮಾಡ್ಬೋದು. ಆಮೇಲೆ ಅದು ಗ್ಲಾಸ್ ಬ್ರಿಡ್ಜ್ ಇದೆಯಲ್ಲ, ಅದು ಒಂದು. ಆಮೇಲೆ ಇನ್ನೊಂದು ಲಾಸ್ಟಲ್ಲಿ ಸ್ನೋ ಫಾಲ್ ಥರ ಮಾಡ್ತಾರೆ, ಅದು ಒಂದು ಚೆನ್ನಾಗಿತ್ತು. ಇದೆ ಸ್ನೋ ಫಾಲು, ಇನ್ನು ಮಾಡಿಲ್ಲ. ಅದೊಂಥರ ಕ್ರಶ್ ಥರ ಮಾಡಿಬಿಟ್ಟು ಮಿಷನ್ ಥರ ಬಿಡ್ತಾ ಇದ್ರು, ಅದು ಒಂದು ಚೆನ್ನಾಗಿರುತ್ತೆ. ಇವತ್ತು ಫಸ್ಟು ನಮ್ಮದು ಆಚೆ ಹೋಗಿದ್ದು ವೆಕೇಶನ್ ಅಲ್ಲಿಗೆ, ಅಂದರೆ 3 ಅವರ್ಸ್ 4 ಅವರ್ಸ್ ಆಚೆ ಹೋಗಿದ್ವಿ ಅಷ್ಟೇ. ಇದೆ ಫಸ್ಟ್ ಕ್ರಶ್ ಮಾಡಿ ಗಾಡೀಲಿ ಇಲ್ಲಿ ಬಿಡ್ತಾ ಇರ್ತಾರೆ, ಸ್ನೋಫಾಲ್ ಥರ ಆಗುತ್ತೆ, ಒಂಥರ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ, ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಯಾಕಂದರೆ ನಾವು ಹೊರಗಡೆ ಎಲ್ಲ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ಒಂದ್ಸತಿ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಅನ್ನಿಸ್ತು. ವಚ್ಚುಗೆ ಈ ಥರ ಆ್ಯಕ್ಟಿವಿಟಿ ಮಾಡಿನೇ ಇಲ್ದಿರೋದೆಲ್ಲ ಮಾಡ್ಕೊಂಡ್ಲು ಕಾಲ್ಗೆ. ಸೊ ಅದೇನಾಗಿತ್ತು, ಶೂ ಒಳಗಡೆ ಹೋಗ್ಬಿಟ್ಟಿತ್ತು ಐಸು, ಅದು ಒಂಥರ ಕೊರ್ದಂಗೆ ಆಗ್ತಾ ಇರುತ್ತೆ ನೋಡಿ. ಮಲ್ಕೊಂಡಿದ್ದ ತಕ್ಷಣ ಫುಲ್ ಬಟ್ಟೆಗೆಲ್ಲ ಏನೋ ಒಂಥರ ಮುಟ್ಟಕ್ಕೆ ಆಗಲ್ಲ. ಎಷ್ಟು ಸ್ನೋ ಬೀಳೋ ಪ್ಲೇಸಸ್ಸಲ್ಲೆಲ್ಲ ಎಷ್ಟೊಂದು ಜನ ಹೆಂಗಿರ್ತಾರೆ ಅಂತ ಅನ್ನಿಸ್ತು ನಮಗೆ. ಬಟ್ ಏನಂತ ಬೇರ್ ಮಾಡಲ್ಲ, ಮಾಡೋಕ್ಕಾಗಲ್ಲ ಅಂತ ಅಂದರೆ ತಡಿಯೋಕ್ಕಾಗಲ್ಲ ಅನ್ನೋಷ್ಟೇನು ಇರಲಿಲ್ಲ. ಓಕೆ, ಚೆನ್ನಾಗಿತ್ತು. ಮಲ್ಕೊಂತಾಳೆ, ಫುಲ್ ಖುಷಿಯಾಗಿ. ವಚ್ಚು ಅಂತ ತುಂಬ ಎಂಜಾಯ್ ಮಾಡಲು. ವಚ್ಚುನೇ ಕೇಳ್ತಾ ಇದ್ಲು ಯಾವಾಗಲೂ ಹೋಗೋಣ ಅಂತ. ನಾವೊಂದು 45 ಮಿನಿಟ್ಸ್ 1 ಅವರ್ ಆದಮೇಲೆ ರೈನ್ ಡ್ಯಾನ್ಸ್ದು ಡ್ಯಾನ್ಸ್ ಡಿಸ್ಕೋ ಇರುತ್ತೆ, ಅದೆಲ್ಲ ಮಾಡಿ ಮುಗಿಸಾದ್ಮೇಲೆ ಇದು ಇನ್ನೊಂದು ಗೇಮ್ ಇನ್ಕ್ಲೂಡ್ ತೊಗೊಂಡಿದ್ವಲ್ಲ, ಇವೆಲ್ಲ ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ತು. ಒಂದೇ ಒಂದು ರೂಮ್ ಮಾತ್ರ ಚೆನ್ನಾಗಿದೆ, ಗ್ಲಾಸ್ ಹೌಸ್ ಥರ, ಅದು ಒಂದು ವರ್ತ್ ಅಂತ ಅನ್ನಿಸ್ತು. ಅಂದರೆ ಈ ಥರ ಮಕ್ಳಿಗೆ ಇಂಟ್ರೆಸ್ಟ್ ಆಗಿರುತ್ತೆ, ಪಜಲ್ ಮಾಡೋದು, ಆಮೇಲೆ ಏನಂತಾರೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡೋದು, ಆ ಥರ ಚೆಸ್ ಆಡೋದು, ಆ ಥರ ತುಂಬಾ ಗೇಮ್ಸ್ ಇತ್ತು. ಅಪ್ಪ ಅಮ್ಮ ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ತಿದ್ರು. ದೊಡ್ಡವರು ಕೂಡ ಆಡ್ಬೋದು, ಆ ಥರ ಏನೂ ಇಲ್ಲ. ಈ ಥರ ಫುಲ್ಲು ಆ್ಯಕ್ಟಿವಿಟೀಸ್, ಎಷ್ಟು ಆ್ಯಕ್ಟಿವಿಟೀಸ್ ಆಡ್ಬೋದು ಗೊತ್ತಾ, ಇಂಟ್ರೆಸ್ಟ್ ಇದ್ರೆ. ವಚ್ಚುಗೆ ಇಂಟ್ರೆಸ್ಟು, ಬಟ್ ಅವ್ರ ಅಪ್ಪನ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಇದು ಒಂದು ಮಿರರ್ ಇತ್ತು, ಒಂದ್ಸತಿ ನೋಡಿದ್ರೆ 8 or 12 ಕಾಣಿಸೋ ಥರ ಇತ್ತು. ಇದು ಒಂದು ಕ್ಲಿಪ್ಪು, ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ನೆಕ್ಸ್ಟ್ ಇದೊಂದು ತುಂಬ ಇಷ್ಟ ಆಯಿತು ನನಗೆ. ನಾನು ತುಂಬ ಔಟ್ ಆಫ್ ಕಂಟ್ರಿ ವಿಡಿಯೋಸಲ್ಲೆಲ್ಲ ನೋಡ್ತಿದ್ದೆ ನಾನು ಈ ಥರ ಗ್ಲಾಸ್ ಮಿರರ್ ಥರ ಕಾಣಿಸೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು ಒಂದು 100 ರೂಪೀಸ್ ವರ್ತ್ ಇಟ್ ಅಂತ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿ ಇಷ್ಟ ಆಯ್ತು ಇದಂತೂ. ನಮ್ಮಲ್ಲಿ ಒಂದು ಡೋರ್ ಇರುತ್ತೆ, ಹಿಡನ್ ಡೋರ್ ಥರ, ಆ ಡೋರು ಎಲ್ಲಿದೆ ಅಂತಲೇ ನಮ್ಗೆ ಕಂಡುಹಿಡಿಯೋಕ್ಕಾಗಲ್ಲ, ಅಷ್ಟು ಮಿರರ್ ನಾವೇ ಕಾಣಿಸ್ತಿರ್ತೀವಿ, ಎಲ್ಲಿ ನೋಡಿದ್ರೂ ನಾವೇ ಕಾಣಿಸ್ತಿರ್ತೀವಿ. ಇವರು ಅಪ್ಪ ಮಗಳು ನೋಡಿ ಹಿಂದೆಗಡೆಯಿಂದ ನೋಡ್ಬಿಟ್ಟು ಅದನ್ನ ಓಪನ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ನನಗೆ ಗೊತ್ತಾಗಲಿಲ್ಲ, ನಾನು ಹುಡುಕ್ತಾ ಇದ್ದೀನಿ ಎಲ್ಲಿದೆ ಡೋರು ಅಂತ. ನಂಗೆ ಡೋರ್ ಇದೆ ಅಂತಲೇ ಗೊತ್ತಿಲ್ಲ. ಆಮೇಲೆ ವಚ್ಚು ಒಂದ್ಸತಿ ಓಪನ್ ಮಾಡಿ ನಾನು ನೋಡ್ಬಿಟ್ಟು ಮತ್ತೆ ಹೋದ್ಲಾ, ಅವಾಗ ಅನಿಸು ಇಲ್ಲಿ ಡೋರ್ ಇದೆಯಾ ಅಂತನ್ಬಿಟ್ಟು. ಆಮೇಲೆ ಅಪ್ಪ ಹೆಂಗಪ್ಪ ಆಚೆ ಬರೋದು ಅಂತ. ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಒಂಥರ ಇಂಟ್ರೆಸ್ಟಿಂಗಾಗಿ ಮಾಡಿದ್ದಾರೆ. ಡೋರ್ ತೆಗೆದ್ರೆ ಅಷ್ಟು ಗೊತ್ತಾಗಲ್ಲ, ಡೋರ್ ಗೊತ್ತಿಲ್ಲ ಅಂತಂದಾಗ ತುಂಬಾ ಚೆನ್ನಾಗಿದೆ ನೋಡಿ. ಇದೆ ಡೋರು. ಇಲ್ಲಿ ಬಂದರೆ ಇನ್ನೊಂದು ಆ್ಯಕ್ಟಿವಿಟಿ ಇದೆ. ಆಮೇಲೆ ಇದು ಕೂಡ ಅಷ್ಟೇ, ಮಕ್ಕಳಿಗೇನೆ ತುಂಬ ಜಾಸ್ತಿ ಆ್ಯಕ್ಟಿವಿಟೀಸು. ಓಕೆ ಗೈಸ್, ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು, ಬೋರ್ ಆಯಿತು ಅಂತಲೇ ಭಾವಿಸ್ತೀನಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಂಡರ್ಲಾ ವ್ಲಾಗ್ ಜೊತೆ. ಐ ಹೋಪ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.